ಸೊಂಟಿಕೊಪ್ಪ ಸಮೀಪದ ಹೇರೂರು ಗ್ರಾಮದಲ್ಲಿ ಆದಿವಾಸಿಗಳು ವಾಸವಿರುವ ಪ್ರದೇಶದಲ್ಲಿ ಚರ್ಚ್ ನಡೆಸಲೆಂದು ಅಕ್ರಮವಾಗಿ ನಿರ್ಮಿಸಿರುವ ಕಟ್ಟಡವನ್ನು ಸಮಾಜ ಕಲ್ಯಾಣ ಇಲಾಖೆ ವಶಕ್ಕೆ ಪಡೆದುಕೊಂಡು ಸರ್ಕಾರಿ ಕಾರ್ಯಚಟುವಟಿಕೆಗಳಿಗೆ ಬಳಸುವಂತೆ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿರುವುದನ್ನು ಸ್ವಾಗತಿಸುವುದಾಗಿ ಹೇರೂರು ಗ್ರಾಮಸ್ಥರು ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಯುವ ಮೋರ್ಚಾದ ಪ್ರಮುಖ ಹಾಗೂ ಗ್ರಾಮಸ್ಥ ಚಂದ್ರಶೇಖರ್ ಹೇರೂರ್ ಅವರು, ಅನಾರೋಗ್ಯ ಪೀಡಿತರಾಗುವ ಆದಿವಾಸಿಗಳನ್ನು ಗುಣಮುಖರನ್ನಾಗಿ ಮಾಡುವ ನೆಪದಲ್ಲಿ ಮನಪರಿವರ್ತಿಸಿ ಮತಾಂತರ ಮಾಡಲಾಗ್ತಾ ಇದೆ. ಆದಿವಾಸಿಗಳು ಹೆಚ್ಚು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇರುವುದರಿಂದ ಈ ಭಾಗದಲ್ಲಿರುವ ಹಾಡಿ ಜನರಿಗೆ ಆರೋಗ್ಯ ಸೇವೆಯನ್ನು ಕಲ್ಪಿಸಲು ಆಸ್ಪತ್ರೆಯನ್ನು ಆರಂಭಿಸಬೇಕೆಂದು ಮನವಿ ಮಾಡಿದರು. ಎರಡು ಬಸ್ಸು, ಎರಡು ಟಿಟಿ ವಾಹನದಿಂದ ತಮಿಳುನಾಡಿನ ಜನಗಳು ನಮ್ಮ ಹೇರೂರು ಗ್ರಾಮದಲ್ಲಿ ಅಕ್ರಮವಾಗಿ ಯಾವುದೇ ದಾಖಲಾತಿಗಳಿಲ್ಲದೆ ರಂಗವನ್ನವರ ಜಾಗದಲ್ಲಿ ಅನಧಿಕೃತ ಜಾಗದಲ್ಲಿ ಅನಧಿಕೃತವನ್ನ ಕಟ್ಟಡವನ್ನು ನಿರ್ಮಿಸಿ ಒಂದು ಚರ್ಚನ್ನು ನಿರ್ಮಾಣ ಮಾಡಿರ್ತಾರೆ. ಈ ವಿಚಾರ ನಮ್ಮ ಗ್ರಾಮಸ್ಥರು ಹಾಗೂ ನಮಗೂ ತಿಳಿದಾಗ ನಾವು ಮತ್ತು ಪೊಲೀಸ್ ಇಲಾಖೆಯವರು ಹೋಗಿ ಆ ಉದ್ಘಾಟನೆ ಕಾರ್ಯಕ್ರಮವಿತ್ತು, ಅದನ್ನು ನಿಲ್ಲಿಸಿ ಅವ್ರ ಮೇಲೆ ಒಂದು ಕೇಸನ್ನು ಕಂಪ್ಲೇಂಟ್ ಮಾಡಿರ್ತೀವಿ ಪೊಲೀಸ್ ಠಾಣೆಗೆ. ಅದರ ವಿಚಾರವಾಗಿ ಪ್ರೆಸ್ ಮೀಟ್ ಕರೆದಿದ್ದೀವಿ. ಏನು ಆ ಜಾಗ ಬಂದು ಸಮಾಜ ಕಲ್ಯಾಣ ಇಲಾಖೆ ಸಿಗ್ತಕ್ಕಂಥ ಜಾಗ. ನಮ್ಮ ಏನು ಬುಡಕಟ್ಟು ಜನಾಂಗಗಳಿದ್ದಾರೆ, ಪರಿಶಿಷ್ಟ ಪಂಗಡದಲ್ಲಿದ್ದಾರೆ, ಅವರೊಂಥರ ಮುಗ್ಧ ಜನರು. ಅವರನ್ನ ಹೊರ ರಾಜ್ಯದಿಂದ ತಮಿಳುನಾಡಿಂದ ಬಂದಂಥ ಜನಗಳು ಮತಾಂತರವನ್ನು ಮಾಡಿ ಹಣದ ಆಮಿಷಗಳನ್ನು ತೋರಿಸಿ ಅವ್ರನ್ನ ಒಂದು ಅನಧಿಕೃತ ಚರ್ಚನ್ನು ನಿರ್ಮಾಣ ಮಾಡ್ತಾರೆ ಅಂದರೆ ಹೊರ ರಾಜ್ಯದಿಂದ ಬಂದು ನಮ್ಮ ಪೊಲೀಸ್ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯವರು ಬೇಜಾರಿತನವಾಗಿರ್ತದೆ. ಅವ್ರ ಮೇಲೆ ಯಾವ ಕ್ರಮ ಕೈಗೊಂಡ್ರು ಅಂತ ನಮ್ಗೆ ಇನ್ನೂ ತಿಳಿದಿಲ್ಲ. ಅವ್ರ ಸಂಜೆ ಅವ್ರನ್ನ ಬಿಟ್ಟು ಕಳಿಸಿದ್ದಾರೆ ತಮಿಳುನಾಡವ್ರನ್ನ. ಅವ್ರ ಮೇಲೆ ಯಾವ ತರ ದಾಖಲೆ ಆಗಿದೆ, ಯಾವ ತರ ಕ್ರಮ ಕೈಗೊಳ್ತಾರೆ ಅಂತ ನಮ್ಗೆ ಇನ್ನೂ ತಿಳಿದಿಲ್ಲ. ಹಾಗೂ ಈ ಜಾಗ ಏನು ಬಿಲ್ಡಿಂಗ್ ಇದೆ ಇದ್ರ ಬಗ್ಗೆ ನಾವು ಹೋರಾಟವನ್ನು ಮಾಡಿದಾಗ ನಿನ್ನೆ ನಮಗೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಒಂದು ಆರ್ಡರ್ ಆಗಿದೆ. ಆ ಕಟ್ಟಡವನ್ನ ಸಮಾಜ ಕಲ್ಯಾಣ ಇಲಾಖೆಗೆ ವರ್ಗಾವಣೆ ಮಾಡಿದ್ದೀವಿ. ಆ ಜಾಗವನ್ನ ಇನ್ನು ಸರ್ಕಾರಿ ಕಾರ್ಯಕ್ರಮಗಳ ಮಾತ್ರ ಉಪಯೋಗಿಸತಕ್ಕಂಥದ್ದು ಅಂತ. ಈ ನಮ್ಮ ಒಂದು ಹೋರಾಟಕ್ಕೆ ಇರೋದ್ರ ಜಯನೂ ಸಿಕ್ಕಿದೆ. ಆದ್ರೆ ಈ ಮತಾಂತರ ಏನು ಪ್ರತಿ ಗ್ರಾಮದಲ್ಲಿ ಪ್ರಸ್ರೂಪಿಸುತ್ತಿದೆ. ನಮ್ಮ ಕೊಡಗು ಜಿಲ್ಲೆಯಲ್ಲಿ ಪ್ರತಿ ಏನು ಪರಿಶಿಷ್ಟ ಪಂಗಡ ಹಾಡಿಗಳಲ್ಲಿ ಮತಾಂತರವನ್ನ ಈ ಮಿಷನರಿಗಳು ಮಾಡ್ತಾ ಇದ್ದಾರೆ. ತಮಿಳುನಾಡಿನ ಬಂದಂತಹ ಮಿಷನರಿಗಳು. ಇವ್ರ ಬಗ್ಗೆ ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯವರು ಕ್ರಮ ಕೈಗೊಳ್ಳಬೇಕು. ಮತ್ತು ಈ ಪರಿಶಿಷ್ಟ ಪಂಗಡ ಹಾಡಿಗಳಲ್ಲಿ ಈ ಸಮಾಜ ಕಲ್ಯಾಣ ಇಲಾಖೆಯವರು ಅವರ ಕಷ್ಟಗಳನ್ನ ವಿಚಾರಿಸಿದ್ರೆ ಆ ಮುಗ್ಧ ಜನರು ಇವತ್ತು ಮತಾಂತರ ಆಗುದಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಯಾಕಂದ್ರೆ ಆ ಮುಗ್ಧ ಜನರನ್ನ ಇವರು ಆ ತಮಿಳುನಾಡಿಗೆ ಬಂದ ಜನಗಳು ಹಣದ ಆಮಿಷವನ್ನು ನೋಡಿ ಅವರ ಆಚಾರ ವಿಚಾರಗಳನ್ನ ಬುಡಕಟ್ಟು ಜನರ ಏನು ಆಚಾರ ವಿಚಾರಗಳಿದೆ, ಅವರೇನು ಕಾಡನ್ನ ದೇವರು ಅಂತ ಪೂಜೆ ಮಾಡ್ತಾರೆ. ಇಂಥ ಪೂಜೆ ಮಾಡಿದ ಜನಗಳು ಅವ್ರು ಮತಾಂತರ ಮಾಡ್ತಿದ್ದಾರೆ ಅಂದ್ರೆ ಆ ಜನಗಳು ಯಾವ ತರ ಮತಾಂತರ ಮಾಡೋದು ನೀವೇ ಅನ್ಕೊಳ್ಳಿ. ಈ ಸಮಾಜ ಕಲ್ಯಾಣ ಇಲಾಖೆಯವರು ಪ್ರತಿ ತಿಂಗಳಿಗೊಮ್ಮೆ ಆದರೂ ಅವರ ಕಷ್ಟ ಸುಖಗಳನ್ನ ವಿಚಾರಿಸಿ ಅವರ ಆರೋಗ್ಯವನ್ನು ವಿಚಾರಿಸಿದ್ರೆ ಮತಾಂತರ ಆಗೋದಿಲ್ಲ ಅಂತ ನಾನು ಅನ್ಕೋತೀನಿ. ಅವ್ರಿಗೆ ಒಂದು ಎಚ್ಚರಿಕೆ ಕೊಡ್ತೀನಿ ಸಮಾಜ ಕಲ್ಯಾಣ ಇಲಾಖೆಯವರಿಗೆ. ನೀವು ಅವ್ರ ಕಷ್ಟ ಸುಖಗಳನ್ನ ನೀವು ಕೇಳುವಂಥದ್ದಾಗಬೇಕು. ಮತ್ತು ಈ ಕಟ್ಟಡವನ್ನ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ ನಿನ್ನೆ, ಸಮಾಜ ಕಲ್ಯಾಣ ಇಲಾಖೆಗೆ ತಗೋಬೇಕು ಹಾಗೂ ಸರ್ಕಾರಿ ಕಾರ್ಯಕ್ರಮ ಮಾಡಬೇಕು ಅಂತ. ಅವರಿಗೆ ಮೊದಲು ಆ ಜನಗಳಿಗೆ ಅಲ್ಲಿ ಒಂದು ಆರೋಗ್ಯ ಒಂದು ಹಾಸ್ಪಿಟಲ್ ಏನು ಕಟ್ಟಡವನ್ನು ಹಾಸ್ಪಿಟಲ್ ಮಾಡಿ
ಗೋಷ್ಠಿಯಲ್ಲಿ ಹೇರೂರು ಗ್ರಾಮದ ಅಧ್ಯಕ್ಷ ಬಿಎಸ್ ವಸಂತ, ಗ್ರಾಮಸ್ಥರಾದ ಕೆಎಸ್ ರಮೇಶ್, ಚರಣ್ ತೆಕ್ಕಡೆ ಹಾಗೂ ಗಗನ್ ಮಂದೋಡಿ ಪಾಲ್ಗೊಂಡಿದ್ದರು.